Good morning children. Hope you all are enjoying this video classes. So today we are going to discuss about chapter 5, states of matter. The name itself says states of matter. States of matter ಅಂದರೆ ವಸ್ತುಗಳ ಬೇರೆ ಬೇರೆ ರೂಪಗಳು. ವಸ್ತುಗಳ ಯಾವುದೇ ಒಂದು ವಸ್ತುವಿನ ಬೇರೆ ಬೇರೆ ರೂಪಗಳು. You know that there are three main different states of matter: solid, gas and liquid. Solid, gas and liquid. ಘನ ರೂಪ, ಅನಿಲ ರೂಪ ಮತ್ತು ದ್ರವ ರೂಪ. ಇದು ಮೂರು ಮುಖ್ಯವಾಗಿ ಗೊತ್ತಿರತಕ್ಕಂತಹ ಒಂದು ವಸ್ತುವಿನ ಬೇರೆ ಬೇರೆ ರೂಪಗಳು. ಫಾರ್ ಎಕ್ಸಾಂಪಲ್, ಸಾಲಿಡಲ್ಲಿ ವಾಟರ್ನೇ ತಗೊಂಡ್ರೆ ನಾವು ವಾಟರ್ ಯಾವ ರೂಪದಲ್ಲಿ ಇರ್ಬೋದು, ಈ ಮೂರು ರೂಪದಲ್ಲೂ ನಾವು ನೋಡಿದ್ದೀವಿ. ಮಂಜುಗಡ್ಡೆ ಆಗಿ ಸಾಲಿಡ್ ರೂಪದಲ್ಲಿರುತ್ತೆ. ಲಿಕ್ವಿಡ್ ನೀರು, ಲಿಕ್ವಿಡ್ ವಾಟರು ನೀರು ದ್ರವ ರೂಪದಲ್ಲಿರುತ್ತೆ. ಗೇಷಿಯಸ್ ಫಾರಮ್ ಅಲ್ಲದು ವಾಟರ್ ವೇಪರ್, ನೀರಿನ ಆವಿಯ ರೂಪದಲ್ಲಿ, ನೀರಿನ ಆವಿಯಾಗಿ ನಾವು ಅದನ್ನು ಗೇಷಿಯಸ್ ಫಾರಮಲ್ಲೂ ಕೂಡ ಕಾಣ್ತೇವೆ. ಸೊ ಯಾವುದೇ ಒಂದು ವಸ್ತು ಸಾಲಿಡ್ ಫಾರಮಲ್ಲಿ ಬೇಕಾದರೂ ಇರಬಹುದು, ಗೇಷಿಯಸ್ ಫಾರಮಲ್ಲಿ ಬೇಕಾದರೂ ಇರಬಹುದು ಮತ್ತು ಲಿಕ್ವಿಡ್ ಫಾರಮಲ್ಲಿ ಬೇಕಾದರೂ ಇರಬಹುದು. ಸಾಲಿಡ್ ಫಾರ್ಮಲ್ಲಿ ಇದ್ದಾಗಲೂ ಕೂಡ ನಾವೇನು ಬರಿತೀವಿ? H2O ಅಂತಲೇ ಬರಿತೀವಿ. ಗೇಷಿಯಸ್ ವಾಟರ್ ವೇಪರ್ ಅಂದರೂ ಕೂಡ ಅಲ್ಲೇನಿರುತ್ತೆ? H2Oನೇ ಇರುತ್ತೆ. ಲಿಕ್ವಿಡ್ ವಾಟರ್ ಅಂದರೂ ಕೂಡ ಏನಿರುತ್ತೆ? H2Oನೇ ಇರುತ್ತೆ. ಸೊ ಯಾವುದೇ ವಸ್ತುಗಳು ಬೇರೆ ಬೇರೆ ಸ್ಟೇಟ್ಸಲ್ಲಿ ಇದ್ದರೂ ಕೂಡ, ಅಂದರೆ ಬೇರೆ ಬೇರೆ ರೀತಿಯಾಗಿ ಇದ್ದರೂ ಕೂಡ, ಸಾಲಿಡ್ ಫಾರಮಲ್ಲಿರಲಿ, ಗೇಷಿಯಸ್ ಫಾರಮಲ್ಲಿರಲಿ ಅಥವಾ ಲಿಕ್ವಿಡ್ ಫಾರಮಲ್ಲಿರಲಿ, ಅದರದ್ದು ಸ್ಟೇಟು, ಅದರದ್ದು ರೂಪಗಳು ಬೇರೆ ಬೇರೆಯಾಗಿ ಕಾಣಿಸಿದ್ರೂ ಕೂಡ ಕೆಮಿಕಲಿ ಅಥವಾ ರಾಸಾಯನಿಕವಾಗಿ ಇದರಲ್ಲಿ ಇರ್ತಕ್ಕಂಥದ್ದೇನೋ H2O ಮಾತ್ರ, 2 ಹೈಡ್ರೋಜನ್ನು ಮತ್ತು 1 ಆಕ್ಸಿಜನ್ ಇದೇ ಕಾಂಪೋಸಿಷನಲ್ಲಿ ಇರುತ್ತೆ ಹೊರತು ಬೇರೆ ರೀತಿಯಾಗಿ ಇರೋದಿಲ್ಲ. ಸೊ ಕೆಮಿಕಲಿ ದ ಸ್ಟೇಟ್ ಆಫ್ ಎ ಮ್ಯಾಟರ್ ಡಸಂಟ್ ಮೇಕ್ ಎನಿ ಚೇಂಜ್ ಇನ್ ಇಟ್, ಬಟ್ ಇಟ್ ವಿಲ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಆನ್ ದ ರೇಟ್ ಆಫ್ ಎ ರಿಯಾಕ್ಷನ್. ಸೊ ಕೆಮಿಕಲ್ ಆಗಿ ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಾಗಲೇ ಯಾವುದೇ ವಸ್ತುಗಳು ಕೂಡ ಕೆಮಿಕಲ್ ಆಗಿ ಅದರಲ್ಲಿ ಏನೋ ಚೇಂಜಸ್ ನಡೆಯೋದಿಲ್ಲ. ಆದರೆ whenever we'll go for a chemical reaction, it definitely affects the rate of a reaction. ಅಂದರೆ ಒಂದು ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಅದರ ವೇಗವನ್ನು ಅಥವಾ ಅದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಥವಾ ಎಷ್ಟು ಸ್ಲೋ ಆಗುತ್ತೆ ಅನ್ನೋದನ್ನು ಮಾತ್ರ ಖಂಡಿತವಾಗಲೂ ಸ್ಟೇಟ್ ಆಫ್ ಎ ಮ್ಯಾಟರ್ ವಿಲ್ ಡೆಫಿನೆಟ್ಲಿ ಡಿಸೈಡ್ಸ್. ಇಟ್ ಡೆಫಿನೆಟ್ಲಿ ಡಿಸೈಡ್ಸ್. ಓಕೆ, ಆದ್ದರಿಂದ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ to know about the some of the physical laws, which actually governs the behavior of matter in different states. ಅಂದರೆ ಫಿಸಿಕಲ್ ಲಾಸ್ ಅದು ಯಾವ್ಯಾವೆಲ್ಲ ಫಿಸಿಕಲ್ ಲಾಸ್ ಅಪ್ಪ ಅಂತ ಅಂದರೆ ವಿಚ್ ಗವರ್ನ್ಸ್ ದ ಬಿಹೇವಿಯರ್ ಆಫ್ ಮ್ಯಾಟರ್ ಇನ್ ಡಿಫರೆಂಟ್ ಸ್ಟೇಟ್. ಪ್ರತಿಯೊಂದು ವಸ್ತುಗಳು ಕೂಡ ಬೇರೆ ಬೇರೆ ರೀತಿಯಾಗಿದ್ದಾಗ, ಅಂದರೆ ಅದು ಸಾಲಿಡ್ ಫಾರಮಲ್ಲಿದ್ದಾಗ ಹೇಗಾಗಿ ಏನು ಮಾಡುತ್ತೆ, ಗೇಷಿಯಸ್ ಫಾರಮಲ್ಲಿದ್ದಾಗ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಾಗ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದರದ್ದು, ಅಥವಾ ಅದರ ಗುಣ ಏನಾಗಿರುತ್ತೆ ಅಂತ ತಿಳ್ಕೊಳ್ಳುವಂಥ ಕೆಲವಷ್ಟು ಫಿಸಿಕಲ್ ಲಾಸನ್ನು ನಾವು ಸ್ಟಡಿ ಮಾಡಬೇಕು. ಮತ್ತು ಎರಡನೇದಾಗಿ ವೆರಿ ಇಂಪಾರ್ಟೆಂಟ್, intermolecular forces. And third one is thermal energy. This thermal energy is due to the motion of the particles. Thermal energy ಅಂತ ಅಂದ್ರೇನು? ಇಟ್ ಈಸ್ ಡ್ಯೂ ಟು ದ ಮೋಷನ್ ಆಫ್ ದ ಪಾರ್ಟಿಕಲ್ಸ್. ಅಂದರೆ ಸಾಲಿಡಲ್ಲಿರಲಿ, ಗೇಷಿಯಸ್ ಫಾರಮಲ್ಲಿರಲಿ, ಯಾವುದೇ ಸಬ್ಸ್ಟೆನ್ಸ್ ಅಥವಾ ಲಿಕ್ವಿಡ್ ಫಾರಮಲ್ಲಿರಲಿ, ಅದರಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಅಂದರೆ ಇಟ್ ಮೇ ಬಿ ಅನ್ ಆಟಮ್ ಆರ್ ಮಾಲಿಕ್ಯೂಲ್, ಅಣುಗಳಾಗಿರಬಹುದು ಅಥವಾ ಪರಮಾಣುಗಳಾಗಿರ್ಬೋದು, ಇವುಗಳ ಚಲನೆಯಿಂದ ಬರ್ತಕ್ಕಂತಹ ಎನರ್ಜಿ ಏನಾಗಿರ್ತದಪ್ಪ ಅಂತ ಅಂದರೆ ಥರ್ಮಲ್ ಎನರ್ಜಿ. ಅದಕ್ಕೆ ನಾವೇನಂತ ಕರಿತೀವಿ? ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಸೊ ಥರ್ಮಲ್ ಎನರ್ಜಿ ಇಸ್ ಡ್ಯೂ ಟು ವಾಟ್? ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್ present in this different form of any matter. Okay, and one more is important, is very important, is the intermolecular forces. Intermolecular forces andreno? That is the force, andre yava ondu, that is an attraction between the particles present in the different matter. Yavade matter alli irtakantaha particles madhyadalli irtakanta ondu
attraction ಗೆ we call it as intermolecular forces. So studying these three things is very very important, and very important is this intermolecular forces and thermal energy, because the balance between this intermolecular forces and thermal energy actually decides the different states of matter. Intermolecular force ಜಾಸ್ತಿ ಇದ್ರೆ ಏನಾಗುತ್ತೆ, ಪಾರ್ಟಿಕಲ್ಸ್ಗಳು ಹತ್ರ ಬರುತ್ತೆ. ಸೊ ಇದೆರಡು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇತ್ತು ಅಂದರೆ ನಾವು ಅಂದ್ಕೊಂಡ್ಬಿಡುವ ಇಟ್ ಇಸ್ ಅ ಸಾಲಿಡ್ ಸ್ಟೇಟ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ತುಂಬಾ ಕಡಿಮೆ ಇತ್ತು ಅಂದರೆ ಗ್ಯಾಸಿಯಸ್ ಸ್ಟೇಟ್, ಯಾಕೆಂದರೆ ಮಾಲಿಕ್ಯೂಲ್ಸ್ ತುಂಬ ದೂರ ಹೊರಟೋಗಿರುತ್ತೆ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆ್ಯಂಡ್ ಥರ್ಮಲ್ ಎನರ್ಜಿ ದೇ ಆರ್ ಇನ್ ಬಿಟ್ವೀನ್ ದೀಸ್ ಟು ಥಿಂಗ್ಸ್, ದೆನ್ ಯು ವಿಲ್ ಗೆಟ್ ದ ಲಿಕ್ವಿಡ್ ಸ್ಟೇಟ್. ಇದು ಜಾಸ್ತಿನೂ ಇರಲ್ಲ ಅಥವಾ ಇದು ಜಾಸ್ತಿನೂ ಇರಲ್ಲ, ಅವೆರಡರೂ ಒಂದು ಮಧ್ಯದಲ್ಲಿದ್ದಾಗ ನಮಗೇನು ಬರುತ್ತಪ್ಪ ಅಂದರೆ ಲಿಕ್ವಿಡ್ ಸ್ಟೇಟು ಬರುತ್ತೆ. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ಆಫ್ ದೀಸ್ ಟಾಪಿಕ್ಸ್. ದ ಫಸ್ಟ್ ಒನ್ ಈಸ್ intermolecular forces. So how this intermolecular forces, they are attractive in nature as well as the repulsive in nature. ಇದೆರಡೂ ಇರುತ್ತೆ. ನಾನು ಮುಂಚೆ ಹೇಳ್ದೆ ಇದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂತ, ಬಟ್ ಸ್ಟಿಲ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ ಅಟ್ರಾಕ್ಷನ್ನು ಇರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟ್, ಅಟ್ರಾಕ್ಷನ್ ಆ್ಯಂಡ್ ಆಲ್ಸೋ ರಿಪಲ್ಷನ್. ಎರಡೂ ಇರುತ್ತೆ, ಎರಡೂ ಆಪ್ರೇಟ್ ಆಗ್ತಿರುತ್ತೆ. ಅಟ್ರಾಕ್ಷನ್ ಫೋರ್ಸೂ ಇರುತ್ತೆ ಮತ್ತು ರಿಪಲ್ಸಿವ್ ಫೋರ್ಸಸ್ಸು ಕೂಡ ಇದ್ದೇ ಇರುತ್ತೆ ಬಿಟ್ವೀನ್ ದ ಇಂಟ್ರಾಕ್ಟಿಂಗ್ ಸ್ಪೀಷೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಎನಿ ಸಬ್ಸ್ಟೆನ್ಸ್. ಯಾವುದೇ ಒಂದು ಸಬ್ಸ್ಟೆನ್ಸಲ್ಲಿ ಇರ್ತಕ್ಕಂತಹ ಪಾರ್ಟಿಕಲ್ಸ್ ಮಧ್ಯೆ ಯಾವಾಗಲೂ ಅಟ್ರಾಕ್ಷನು ಇರುತ್ತೆ ಮತ್ತು ರಿಪಲ್ಷನ್. ಅಟ್ರಾಕ್ಷನ್ ಅಂದರೆ ಒಂದಕ್ಕೊಂದಕ್ಕೆ ಅಟ್ರಾಕ್ಟ್ ಆಗೋದು, ರಿಪಲ್ಷನ್ ಅಂದರೆ ಒಂದರಿಂದ ಒಂದು ದೂರ ಹೋಗೋದು. ಅಟ್ರಾಕ್ಷನ್ ಅಂದರೆ ಒಂದ್ರ ಜೊತೆಗೆ ಒಂದು ಹತ್ತಿರ ಬರ್ತಕ್ಕಂಥದ್ದು, ರಿಪಲ್ಷನ್ ಅಂದರೆ ಒಂದ್ರ ಜೊತೆಗೆ ಒಂದು ದೂರ ಹೋಗುವಂಥದ್ದಾಗಿರುತ್ತೆ. ಇವೆರಡೂ ಇರುತ್ತೆ. ಆ್ಯಂಡ್ ದೀಸ್ ಫೋರ್ಸಸ್ ಆರ್ ಆಲ್ವೇಸ್ ಡಿಫರೆಂಟ್ ಫ್ರಮ್, ದೀಸ್ ಆರ್ ಡಿಫರೆಂಟ್ ಫ್ರಮ್ ionic bond and covalent bond. See, intermolecular force. Which one? Intermolecular forces are different from ionic bond and covalent bond. ನೀವು ಓದಿದ್ದೀರಾ ಅಯಾನಿಕ್ ಬಂಧ ಮತ್ತು ಕೋವಲೆಂಟ್ ಬಂಧ ಅಂತ, ಹೈಸ್ಕೂಲಲ್ಲೆಲ್ಲ ಓದಿರ್ಬೋದು. ಸೊ ಈ ಅಯಾನಿಕ್ ಬಂಧ ಮತ್ತು ಕೋವಲೆಂಟ್ ಬಂಧ ಇವೆರಡರಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಮತ್ತು ಇಂಟರ್ಮಾಲಿಕ್ಯುಲರ್ ಫೋರ್ಸಿನ ಒಂದು ಇಂಟೆನ್ಸಿಟಿ ಅಥವಾ ಇದ್ರದ್ದು ಸ್ಟ್ರೆಂತು ಇಟ್ ಈಸ್ ನಾಟ್ ದಟ್ ಆಫ್ ಅಯಾನಿಕ್ ಬಾಂಡ್ ಆರ್ ಕೋವಲೆಂಟ್ ಬಾಂಡ್. ಅಯಾನಿಕ್ ಬಾಂಡ್ ಆಗಲಿ ಅಥವಾ ಕೋವಲೆಂಟ್ ಬಾಂಡಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಅಥವಾ ಸ್ಟ್ರೆಂತು ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಸಲ್ಲಿ ಇರೋದಿಲ್ಲ. ಸೊ ದೀಸ್ ಫೋರ್ಸಸ್ ಆರ್ ವೀಕ್ ಕಂಪೇರ್ ಟು ದಿಸ್ ಕೋವಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಂಧ ಮತ್ತು ಕೋವಲೆಂಟ್ ಬಂಧದಿಂದ ನಾವು ಹೇಗೆ ಆಟಮ್ಸನ್ನು ಒಟ್ಟಿಗೆ ಇಟ್ಟಿರ್ತೀವಿ, ಅಯಾನ್ಸ್ಗಳನ್ನು ಒಟ್ಟಿಗೆ ಇಟ್ಟಿರ್ತೀವಿ ಅಯಾನಿಕ್ ಬಾಂಡಲ್ಲಾದರೆ, ಆ ಬಂಧಗಳು ಅಥವಾ ಅದರ ಒಂದು ಫೋರ್ಸ್ಗಿಂತ ಈ ಫೋರ್ಸು ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ಓಕೆ, ಆ್ಯಂಡ್ ದೆನ್ ವಾಟ್ ಆರ್ ದೀಸ್ intermolecular forces and how they are going to be? Let us study one by one. See, these intermolecular forces are called van der Waals forces. Van der Waals forces. So this is because this is a in credit to give the scientist called Johannes van der Waal. Johannes van der Waal ಅನ್ನೋ ಸೈಂಟಿಸ್ಟು ಈ ಫೋರ್ಸಸ್ಸನ್ನು ಫೈಂಡ್ ಔಟ್ ಮಾಡಿರೋದ್ರಿಂದ these are called as what? Van der Waals forces. So the different type of van der Waals forces are London forces, or dispersion forces. London forces or dispersion forces. Dipole forces. Dipole induced dipole interactions or forces, you can say. The last one is hydrogen bonding.
ನೋಡಿ ಯಾವ್ಯಾವ ಥರದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂದರೆ ಯಾವೆಲ್ಲ ರೀತಿಯಾದಂತಹ ಒಂದು ಅಟ್ರಾಕ್ಷನ್ಸು ಅಥವಾ less likely they are also going to be the repulsions which are present between the particles present in the different states of matter other than this ionic bond or covalent bond. They are London forces, dipole-dipole forces, dipole-induced dipole interactions, hydrogen bonding. So, let us study London forces are dispersion forces. Dispersion forces. London forces are dispersion forces. London forces are dispersion forces. See, these are also called as London forces because in credit to Fitz London, who is a scientist who actually found these type of forces. Fitz London ಅನ್ನೋ ಒಬ್ಬ ಸೈಂಟಿಸ್ಟ್ ಈ ಫೋರ್ಸಸ್ಸನ್ನು ಫೈಂಡ್ ಔಟ್ ಮಾಡಿರೋದ್ರಿಂದ it is named as Fitz London. It is named as what? Sorry, London forces or dispersion forces. So, where these London forces are present? See, when you have non-polar substances, you know that atoms are electrically neutral and even the molecules are also electrically neutral. Say the atoms are non-polar in nature, or some of the molecules, atoms are generally they are non-polar in nature. Molecules, some of the molecules are what? Non-polar in nature. So, ಈ polar molecule ಅಂತ ಅಂದ್ರೆ ಏನು, non-polar molecule ಅಂತ ಅಂದ್ರೆ ಏನು ಅಂತ. So, you have studied about the property called electronegativity in the periodic table. Periodic table ಅಲ್ಲಿ ನೀವು ಒಂದು ಪ್ರಾಪರ್ಟಿನ ಓದಿದ್ದೀರಾ, ಯಾವುದು? ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಒಂದು ಪ್ರಾಪರ್ಟಿನ ಓದಿದ್ದೀರಾ. ಸೊ ಈ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಏನು ಹೇಳುತ್ತೆ? ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಎನ್ atom of an element to attract the bond pair of electron towards itself. ಬಾಂಡಲ್ಲಿರೋ ಎರಡು ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆಗೆ ಎಳ್ಕೊಳ್ಳೋಂಥ ಒಂದು ಪ್ರಾಪರ್ಟಿಗೆ ನಾವೆಂತ ಹೇಳ್ತೀವಿ? ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಆಟಮ್ ಅಂತ ಕರಿತೀವಿ, ಇನ್ ಎ ಮಾಲಿಕ್ಯೂಲ್. ಓಕೆ, ಸೊ ಈ ಒಂದು ಪ್ರಾಪರ್ಟಿ ಯಾವುದಾದ್ರೂ ಎರಡು ಆಟಮ್ಗಳು ಬಾಂಡ್ ಆದಾಗ ಈ ಎಲೆಕ್ಟ್ರೋನೆಗೆಟಿವಿಟಿ ಸ್ಟ್ರೆಂತು ಎರಡೂ ಆಟಮ್ದು ತುಂಬ ಬೇರೆ ಬೇರೆ ಆಗಿದ್ದರೆ, ಒಂದಕ್ಕೆ ತುಂಬ ಕಡಿಮೆ ಇದ್ದು ಇನ್ನೊಂದಕ್ಕೆ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂದರೆ ಆ ಬಾಂಡಲ್ಲಿರೋ ಎರಡು ಎಲೆಕ್ಟ್ರಾನ್ಗಳು, ಒಂದು ಬಾಂಡ್ ಅಂದರೆ ಎರಡು ಎಲೆಕ್ಟ್ರಾನ್ ಅಂತ ಗೊತ್ತು. ಸೊ ದೋಸ್ ಟು ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್, ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಎ ಬಿ, ಇದರಲ್ಲಿ ಬಿಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಅಂತ ಅಂದ್ಕೊಳ್ಳೋಣ, ಎಗೆ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಬಿಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇದ್ದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಸ್ವಲ್ಪ ಹೆಚ್ಚು ಇದ್ರ ಕಡೆಗೆ ಮೂವ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ. ಇದರ ಹತ್ರ ಸ್ವಲ್ಪ ಕಡಿಮೆ ಎಲೆಕ್ಟ್ರಾನ್ಸ್ಗಿನ ಡೆನ್ಸಿಟಿ ಆದಾಗ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಸೊ ಈ ಥರ ಒಂದು ಕಡೆ ಪಾಸಿಟಿವ್ ಮತ್ತು ಒಂದು ಕಡೆ ನೆಗೆಟಿವ್ ಫಾರಮ್ ಆಗೋದು ಸಾಧ್ಯ ಇತ್ತು ಅಂದರೆ ಅದಕ್ಕೆ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಇದು ಸಾಧ್ಯ ಇಲ್ಲದೆ ಹೋದಾಗ ಅಂಥ ಒಂದು ಸ್ಪೀಷೀಸನ್ನು ಅಥವಾ ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅವುಗಳನ್ನು ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಥವಾ ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಅಂಥ ನಾನ್ ಪೋಲಾರ್ ಸಬ್ಸ್ಟೆನ್ಸಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್, ಸಪೋಸ್ ಇಫ್ ಯು ಟೇಕ್ ಅನ್ ಆಟಮ್ ಎ, ಒಂದು ಆಟಮ್ ಅಂದರೆ ಮಧ್ಯದಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತ ಗೊತ್ತು, ಅದರ ಸುತ್ತ ಏನಾಗಿರ್ತದಪ್ಪ? ಎಲೆಕ್ಟ್ರಾನ್ಸ್. ಸೊ ಮಧ್ಯದಲ್ಲಿ ಪಾಸಿಟಿವ್ ಚಾರ್ಜ್, ಯಾಕೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪ್ರೋಟಾನ್. ಸಪೋಸ್ ಫಾರ್ ಎನಿ ಸಬ್ಸ್ಟೆನ್ಸ್ ಸೇ ವಿಚ್ ಯು ಆರ್ ಹ್ಯಾವಿಂಗ್ ದ ಟೂ ಪಾರ್ಟಿಕಲ್ಸ್ ವಿಚ್ ಆರ್ ನಾನ್ ಪೋಲಾರ್ ಇನ್ ನೇಚರ್. ಒಂದು ಸಬ್ಸ್ಟೆನ್ಸಲ್ಲಿರುವಂಥ ಪಾರ್ಟಿಕಲ್, ಒಂದು ನಾನ್ ಪೋಲಾರ್ ಸಬ್ಸ್ಟೆನ್ಸ್ನ ತೊಗೊಂಡಿದ್ದೀವಿ, ಅದರಲ್ಲಿರೋ ಪಾರ್ಟಿಕಲ್ಲು ಕೂಡ ಏನಾಗಿದೆ? ನಾನ್ ಪೋಲಾರ್ ಇನ್ ನೇಚರ್. ಅಂದ್ರೇನು? ಅದರಲ್ಲಿ ಹೀಗೆ ಒಂದು ಸೈಡಲ್ಲಿ ಪಾಸಿಟಿವ್ ಎಂಡು ಮತ್ತು ಒಂದು ಕಡೆ ನೆಗೆಟಿವ್ ಎಂಡ್ ಇಲ್ಲ, ಮಧ್ಯದಲ್ಲಿ ಪಾಸಿಟಿವ್, ಸುತ್ತ ನೆಗೆಟಿವ್. ಯೂಶ್ವಲಿ ಏನು ಆಟಮಿಕ್ ಸ್ಟ್ರಕ್ಚರ್ ಇರುತ್ತೆ ಅದೇ ರೀತಿ ಇದೆ. ಸೊ ಈ ಥರದ್ದು, ದೀಸ್ ಆರ್ ಆಲ್ ವಾಟ್? ನಾನ್ ಪೋಲಾರ್ ಸ್ಪೀಷೀಸ್, ನಾನ್ ಪೋಲಾರ್ ಆಟಮ್ಸ್. ಸೊ ಇಂತಹ ಪಾರ್ಟಿಕಲ್ಸ್ಗಳು ಸಬ್ಸ್ಟೆನ್ಸಲ್ಲಿ ಇದ್ದಾಗ ಫಾರ್ ಎ ಮೂಮೆಂಟ್ ಒಂದು ಕ್ಷಣ ಏನಾಗುತ್ತೆ,
ದ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಒಂದೇ ರೀತಿಯಾದಂಥ ಚಾರ್ಜ್, ಒಂದು ಈಕ್ವಲ್ ಟೈಪ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ, ಅಂದರೆ ಮಧ್ಯದಲ್ಲಿ ಪಾಸಿಟಿವ್ ಅದ್ರ ಸುತ್ತ ನೆಗೆಟಿವ್ ಎಲೆಕ್ಟ್ರಾನ್, ಹೇಗೆ ಅಟಾಮಿಕ್ ಸ್ಟ್ರಕ್ಚರ್ ಇರುತ್ತೋ ಆ ರೀತಿ ಒಂದು ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರುವಂಥ ಪಾರ್ಟಿಕಲ್ ಫಾರ್ ಎ ಮೂಮೆಂಟ್ ದೇ ಬಿಕಮ್ ವಾಟ್, little bit polarized. For a moment they developed instantaneously. What happens, the symmetric charge distribution become what, asymmetric. ಈ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಏನಾಗುತ್ತೆ, ಒಂದು ಕ್ಷಣದಲ್ಲಿ ಸ್ವಲ್ಪ ಇದು ಅಸಿಮೆಟ್ರಿಕ್ ಆಗುತ್ತೆ. ಅಂದರೆ ಏನು, ಪೋಲರೈಸ್ ಆಗುತ್ತೆ ಸ್ಲೈಟ್. ಅಂದರೆ ಫಾರ್ ಎ ಮೂಮೆಂಟ್, ಒಂದು ಕ್ಷಣದಲ್ಲಿ ಏನಾಗುತ್ತೆ, ಇನ್ಸ್ಟಂಟೇನಿಯಸ್ dipole will be developed in a non-polar atoms or molecules. Atoms ಆದರೂ ಆಗಿರಬಹುದು ಅಥವಾ ಮಾಲಿಕ್ಯೂಲ್ಸ್ ಬೇಕಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್, ಕ್ಲೋರಿನ್ ಆಟಮ್. ಮಾಲಿಕ್ಯೂಲ್ಸ್ ಅಂದರೆ ಹೈಡ್ರೋಜನ್ ಮಾಲಿಕ್ಯೂಲ್, ಕ್ಲೋರಿನ್ ಮಾಲಿಕ್ಯೂಲ್, ನೈಟ್ರೋಜನ್ ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್, ಲೈಕ್ ದಟ್. ಸೊ ಫಾರ್ ಎ ಮೂಮೆಂಟ್ ವಾಟ್ ಹ್ಯಾಪನ್ಸ್, ಒಂದು ಆಟಮ್ ಏನಲ್ಲಿ ಇನ್ಸ್ಟಂಟೇನಿಯಸ್ ಆಗಿ ಒಂದು ಡೈಪೋಲ್ ಒಂದು ಕಡೆಗೆ ಸ್ವಲ್ಪ ಪಾಸಿಟಿವ್ ಇನ್ನೊಂದು ಕಡೆಗೆ ಸ್ವಲ್ಪ ನೆಗೆಟಿವ್ ಬಂದ ತಕ್ಷಣ ಏನು ಮಾಡುತ್ತೆ, ಇದರ ಪಕ್ಕ ಇರ್ತಕ್ಕಂಥ ಇನ್ನೊಂದು ಆಟಮಲ್ಲಿ ಇಟ್ ವಿಲ್ ಇನ್ಫ್ಲೂಯೆನ್ಸ್ ಟು ಮೇಕ್ ಅಗೇನ್ ಟು ಮೇಕ್ ದ ಅಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇನ್ ದ ಆಟಮ್ ಬಿ. ಸೊ ಒಂದರಲ್ಲಿ ಒಂದು ಕ್ಷಣಕ್ಕೆ ಏನಾಗೋಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ಒಂದು ಸ್ವಲ್ಪ ಪೋಲರೈಸ್ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ಇನ್ಸ್ಟಂಟೇನಿಯಸ್. ಸೊ ಇಟ್ ಇಸ್ ಅ ಟೆಂಪರರಿ ಡೈಪೋಲ್ ಫಾರ್ಮ್ಡ್ ಇನ್ ದಿಸ್ ಆಟಮ್. ಸೊ ಈ ಟೆಂಪರರಿ ಡೈಪೋಲ್ ಫಾರಮ್ ಆಗಿದ್ದು ಇದೇನು ಮಾಡುತ್ತೆ, ದಟ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದ ಅದರ್ ಆಟಮ್ ಟು ಅಗೇನ್ ದಟ್ ಆಲ್ಸೋ ಬಿಕಮ್ ಲೈಕ್ ದಿಸ್ ಆ್ಯಂಡ್ ದೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಡೆವಲಪ್. ಈ ರೀತಿಯಾಗಿ ಟೆಂಪರರಿ ಡೈಪೋಲ್ ಫಾರಮ್ ಆಗಿ ಅದರ ಮಧ್ಯದಲ್ಲಿ ಅಟ್ರಾಕ್ಷನ್ಸ್ ಬಂತು ಅಂದರೆ ದಟ್ ವಿ ಕಾಲ್ ಇಟ್ ಆಸ್ ವಾಟ್, ಲಂಡನ್ ಫೋರ್ಸಸ್. ಅದನ್ನು ನಾವೇನಂತ ಕರಿತೀವಿ, ಲಂಡನ್ ಫೋರ್ಸ್ ಅಂತ ಕರಿತೀವಿ ಅಥವಾ ಡಿಸ್ಪರ್ಷನ್ ಫೋರ್ಸಸ್ ಅಂತ ಕರಿತೀವಿ. ಸೊ ಲಂಡನ್ ಫೋರ್ಸ್ ಅಂತ ಅಂದ್ರೇನು, ಇಟ್ ಈಸ್ ಅ ಫೋರ್ಸ್, intermolecular force or force of attraction which is developed between temporary dipoles. So we can define London forces are force of attraction developed between two temporary dipoles. Two temporary dipoles. And in this London forces, the interacting energy, I'll say take it as IE, interacting energy is proportional to 1 over r to the power of 6. 1 over r to the power of 6. ಇದರಲ್ಲಿ ಅಂದರೆ ಎರಡು ಟೆಂಪರರಿ ಡೈಪೋಲ್ಸ್ ಏನು ಫಾರಮ್ ಆಗಿರ್ತದಲ್ಲ ಅವೆರಡರ ಮಧ್ಯೆ ಒಂದು ಅಟ್ರಾಕ್ಟಿವ್ ಎನರ್ಜಿ ಅಥವಾ ಇಂಟ್ರಾಕ್ಟಿಂಗ್ ಎನರ್ಜಿ ಏನಕ್ಕೆ ಹೇಗೆ ಅದು ರಿಲೇಟಿವ್ ಆಗಿರುತ್ತೆ ಅಂದರೆ ಅವು ಎರಡರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ಗೆ ಅಂತ ಅಂದರೆ ಇಂಟ್ರಾಕ್ಟಿವ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು 1 over r to the power of 6 ವೇರ್ r is distance between the particles. Distance between the particles. ಮತ್ತೆ ಈ ಲಂಡನ್ ಫೋರ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತಪ್ಪ ಅಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಪೋಲರೈಸಬಿಲಿಟಿ ಆಫ್ ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸಲ್ಲಿರೋ ಪಾರ್ಟಿಕಲಿನ ಪೋಲರೈಸಿಂಗ್ ಕೆಪಾಸಿಟಿ ಯಾವುದರಲ್ಲಿ ಹೆಚ್ಚು ಈಸಿಯಾಗಿ ಅದು ಪೋಲರೈಸ್ ಆಗೋದಕ್ಕೆ ಸಾಧ್ಯ ಇರುತ್ತೋ ತಕ್ಷಣಕ್ಕೆ ಅದರಲ್ಲಿ ಇಂಟ್ರಾಕ್ಷಿವ್ ಎನರ್ಜಿ ಅಥವಾ ಇಂಟ್ರಾಕ್ಟಿಂಗ್ ಎನರ್ಜಿ ಆರ್ ಇಂಟ್ರಾಕ್ಷನ್ ಫೋರ್ಸ್ ಆರ್ ದ ಲಂಡನ್ ಫೋರ್ಸ್ ವಿಲ್ ಬಿ ಮೋರ್. ಅದರದ್ದು ಮ್ಯಾಗ್ನಿಟ್ಯೂಡು ಅಥವಾ ಅದ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಲಂಡನ್ ಫೋರ್ಸ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಪೋಲರೈಸಬಿಲಿಟಿ ಕೆಪಾಸಿಟಿ ಆಫ್ ದ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸ್. ಸೊ ಜನರಲಿ ಲಂಡನ್ ಫೋರ್ಸ್ ಎಲ್ಲಿರುತ್ತಪ್ಪ ಅಂತಂದರೆ ನಾನ್ ಪೋಲಾರ್ ಸಬ್ಸ್ಟೆನ್ಸಲ್ಲಿ ಇರುತ್ತೆ. ಓಕೆ, one more thing is this London forces are operative only up to 500 picometer. They are very lesser in strength and they are operative up to 500 picometer. Okay, dipole forces. So ಹೆಸರೇ ಹೇಳ್ತಾ ಇದೆ dipole forces. ಡೈಪೋಲ್ ಅಂದರೆ ಎರಡು ಪೋಲ್ಸ್ ಇದೆ ಅಂತ. ಎರಡು ಪೋಲ್ಸ್ ಅಂತ ಅಂದ್ರೇನು,
ಒಂದು ಕಡೆ ಪಾಸಿಟಿವ್ ಎಂಡ್ ಇರುತ್ತೆ ಇದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲಲ್ಲಿ ಯಾವ ಸಬ್ಸ್ಟೆನ್ಸಲ್ಲಿ ಇರ್ತಕ್ಕಂಥ ಪಾರ್ಟಿಕಲಲ್ಲಿ ಎರಡು ಎಂಡ್ಸ್ ಇದ್ರೆ ಅಂದರೆ ಒಂದು ಕಡೆ ಪಾಸಿಟಿವ್ ಎಂಡು ಮತ್ತು ಇನ್ನೊಂದು ಕಡೆ ನೆಗೆಟಿವ್ ಎಂಡು. ಇದು ಯಾವಾಗ ಸಾಧ್ಯ ಆಗುತ್ತೆ? ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಬಿಫೋರ್, ವೆನ್ ಎವರ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಆಫ್ ದ ಟೂ ಬಾಂಡೆಡ್ ಆಟಮ್ಸ್ ಇಸ್ ಡಿಫರೆಂಟ್, ಅವೆರಡ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಒಂದು ಕಡೆ ಪಾಸಿಟಿವ್ ಎಂಡ್ ಆಗುತ್ತೆ ಮತ್ತು ಇನ್ನೊಂದು ಕಡೆ ನೆಗೆಟಿವ್ ಎಂಡ್ ಆಗುತ್ತೆ. ಸೊ ಅಂತಹ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಡೆವಲಪ್ ಆಗೋ ಫೋರ್ಸ್ಗೆ ವಿ ಕಾಲ್ ಇಟ್ ಆಸ್ ವಾಟ್? ಡೈಪೋಲ್ ಫೋರ್ಸಸ್. ಓಕೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪರ್ಮನೆಂಟ್ ಡೈಪೋಲ್ ಆಫ್ ಎ polar molecule is called dipole forces. The force of attraction between two permanent dipole of a polar molecule is called dipole forces. Okay, the forces of attraction between two permanent dipoles of a polar molecule athwa polar substance we can say is called dipole forces. Is called as what? Dipole forces. Okay, so andre nodi illi, for example, in case of a HCl, you know that chlorine is more electronegative. Therefore, this acquires slight negative charge. Hydrogen, because of a less electronegative compared to the chlorine, it acquires what? Slight positive charge. So, ಇಲ್ಲಿ ಒಂದು ಕಡೆ ಪಾಸಿಟಿವ್ ಎಂಡ್ ಬರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಎಂಡ್ ಬರುತ್ತೆ. ಸೊ ಇಂಥ ಮಾಲಿಕ್ಯೂಲ್ಸ್ಗಳು ಇದ್ದಂಥ ಸಬ್ಸ್ಟೆನ್ಸ್ಗಳಲ್ಲಿ ಯು ವಿಲ್ ಹ್ಯಾವ್ ವೆರಿ ಈಸಿಲಿ ಅಟ್ರಾಕ್ಷನ್. ಆಲ್ರೆಡಿ ಆ ಮಾಲಿಕ್ಯೂಲಲ್ಲೇ ಪರ್ಮನೆಂಟಾಗಿ ಏನಿದೆ, ನಮಗೆ ಒಂದು ಪಾಸಿಟಿವ್ ಎಂಡು ಮತ್ತು ಒಂದು ಕಡೆ ನೆಗೆಟಿವ್ ಎಂಡ್ ಇದೆ. ಹೀಗಿದ್ದಾಗ ಇಲ್ಲಿ ಅಟ್ರಾಕ್ಷನ್ ಆಗೋದು, ಆಪೋಸಿಟ್ ಚಾರ್ಜಸ್ ಆರ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್, ವಿ ನೋ ದಟ್ ಇಟ್ ವೆರಿ ವೆಲ್. ಸೊ ಹಾಗಾಗಿ ಈ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗೋದನ್ನು we call it as what? So this we call it as what? Dipole forces. So this is present in the polar molecules. ಇದು ಯಾವ್ದ್ರಲ್ಲಿ ಇರ್ತದೆ ಅಂತ ಅಂದರೆ ಪೋಲಾರ್ ಮಾಲಿಕ್ಯೂಲು ಯಾವೆಲ್ಲ ವಸ್ತುಗಳಲ್ಲಿ ಇರುತ್ತದೋ ಅದರಲ್ಲಿ ನಾವು we can find out the dipole forces. Okay, so dipole forces ಅಲ್ಲೂ ಕೂಡ here also the interactive energy is proportional to 1/r⁴ 1/r⁴ for stationary particles and interactive energy here it is also proportional 1/r⁶ for rotating molecules. So dipole forces, ಇಲ್ಲಿ interactive energy is proportional to 1/r⁴ for stationary particle and interactive energy is proportional to 1/6 for rotating molecules ಅಥವಾ rotating particles. Stationary particles ಅಂತ ಅಂದರೆ ಸೊ ದೇ ಆರ್ ನಾಟ್ ಸೋ ಫ್ರೀ ಟು ಮೂವ್. ಯಾವ ಪಾರ್ಟಿಕಲ್ಸಲ್ಲಿ ಮೂವ್ಮೆಂಟ್ ಅಷ್ಟು ಈಸಿಯಾಗಿರೋದಿಲ್ಲ. ಅಂಥ ಪಾರ್ಟಿಕಲ್ಸ್ ಇಂಟ್ರಾಕ್ಟ್ ಆಗಬೇಕಾದ್ರೆ ಇಟ್ ಈಸ್ ಪ್ರಪೋರ್ಷನಲ್ ಟು 1/r⁴. ಅಂದರೆ ಸ್ಟೇಷನರಿ ಮಾಲಿಕ್ಯೂಲ್ಸಲ್ಲಿ ಏನು ಹೇಳ್ಕೋಬೋದು, ಇಂಟ್ರಾಕ್ಟಿವ್ ಎನರ್ಜಿ ವಿಲ್ ಬಿ ವೆರಿ ಮೋರ್. ಸೊ ಇನ್ ದ ರೊಟೇಟಿಂಗ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ ದ ಮೂವ್ಮೆಂಟ್, there the interactive energy is proportional to 1/r⁶. ಸೊ ಇದಕ್ಕಿಂತ ಕಂಪೇರ್ ಮಾಡಿದಾಗ ಇದರಿಂದ ಎನರ್ಜಿ ಜಾಸ್ತಿ ಬರುತ್ತೆ, ಅಥವಾ ಇದರಲ್ಲಿ ಫೋರ್ಸಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಮೋರ್. ಓಕೆ, ಆ್ಯಂಡ್ ಇನ್ ದ ಡೈಪೋಲ್ ಫೋರ್ಸಸ್ ಇರುವಂತಹ ಸಬ್ಸ್ಟೆನ್ಸಲ್ಲಿ ಅಡಿಷನ್ ಟು ದಿಸ್ ಡೈಪೋಲ್ ಫೋರ್ಸಸ್ ಲಂಡನ್ ಫೋರ್ಸಸ್ ಆರ್ ಆಲ್ಸೋ ಪ್ರೆಸೆಂಟ್. ಯಾಕೆ ಅಂತ ಅಂದರೆ ಲಂಡನ್ ಫೋರ್ಸಸ್ ಬರೋದು ಇನ್ಸ್ಟಂಟೇನಿಯಸ್ ಆಗಿ ಡೈಪೋಲ್ ಅಥವಾ ಪೊಲಾರಿಟಿ ಡೆವಲಪ್ ಆಗೋದ್ರಿಂದ ಆ ಥರದ್ದು ಫೋರ್ಸಸ್ಸು ಆಪ್ರೇಟ್ ಆಗ್ತಿರ್ತದೆ ಇಂಥ ಸಬ್ಸ್ಟೆನ್ಸಲ್ಲಿ. ಪ್ಲಸ್ ಡೈಪೋಲ್ ಫೋರ್ಸು ಕೂಡ ಆಪ್ರೇಟ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್
Dipole-induced dipole forces. Dipole-induced dipole forces. So, this is the force of attraction forces which is between the dipole of a permanent polar molecule and the polarity developed in a non-polar molecule. ಒಂದು ಪರ್ಮನೆಂಟ್ ಡೈಪೋಲ್ ಇರ್ತಕ್ಕಂತಹ ಮಾಲಿಕ್ಯೂಲು ಪೊಲಾರಿಟಿ ಇಲ್ದಲೇ ಇರೋವಂಥ ಮಾಲಿಕ್ಯೂಲ್ ಜೊತೆಗೆ ಇಂಟ್ರಾಕ್ಷನ್ ಆದಾಗ ಅದೇನು ಮಾಡುತ್ತೆ, ಪೊಲಾರಿಟಿನ ನಾನ್ ಪೋಲಾರ್ ಮಾಲಿಕ್ಯೂಲಲ್ಲಿ ಡೆವಲಪ್ ಮಾಡುತ್ತೆ. ಸೊ ಆ ಥರ ಡೆವಲಪ್ ಆಗಿರುವಂಥ ಮಾಲಿಕ್ಯೂಲಲ್ಲೂ ಮತ್ತು ಪರ್ಮನೆಂಟ್ ಡೈಪೋಲ್ ಇರ್ತಕ್ಕಂಥ ಮಾಲಿಕ್ಯೂಲ್ ಜೊತೆಗೂ ಬರುವಂಥ ಫೋರ್ಸನ್ನ ವಿ ಕಾಲ್ ಇಟ್ ಆಸ್ ವಾಟ್, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. The attractive forces between a permanent dipole ಅಂದರೆ ಒಂದು ಆಲ್ರೆಡಿ ಡೈಪೋಲ್ ಇರ್ತಕ್ಕಂತಹ ಒಂದು ಮಾಲಿಕ್ಯೂಲ್. ಓಕೆ, ಡೈಪೋಲ್ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ಎ ಪರ್ಮನೆಂಟ್ ಡೈಪೋಲ್ ಆಫ್ ಎ polar molecule and the induced dipole of a non-polar and the induced dipole of a non-polar. ಅಂದರೆ ನೋಡಿ, this is the attractive forces between a permanent dipole of a polar molecule and the induced dipole of a non-polar molecule. ನೋಡಿ, ಹೆಸರೇ ಹೇಳ್ತಾ ಇದೆ, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. ಸೊ ಒಂದು ಪರ್ಮನೆಂಟ್ ಡೈಪೋಲ್ ಅಂದರೆ ಆಲ್ರೆಡಿ ಆ ಮಾಲಿಕ್ಯೂಲಲ್ಲಿ ನಮಗೇನಿದೆ, ಒಂದು ಪರ್ಮನೆಂಟ್ ಡೈಪೋಲ್ ಇದ್ದೇ ಇದೆ. ಅಂದರೆ ಒಂದು ಕಡೆ ಪಾಸಿಟಿವು, ಒಂದು ಕಡೆ ನೆಗೆಟಿವ್ ಎಂಡ್ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್, ಇಫ್ ಯು ಸೇ ಇಟ್ ಈಸ್ HCl ಇಟ್ ಸೆಲ್ಫ್, ನಮಗೆ ಗೊತ್ತಿರೋವಂಥದ್ದು ಹೆಚ್ಚು ಸ್ಲೈಟ್ಲಿ ಪಾಸಿಟಿವ್ ಇರುತ್ತೆ, ಇದು ಸ್ಲೈಟ್ಲಿ ನೆಗೆಟಿವ್ ಇರುತ್ತೆ. ನೋಡಿ, ಈ ಚಾರ್ಜ್ ಸೆಪರೇಷನ್ ಏನಾಗುತ್ತಲ್ಲ ಯಾವುದರಲ್ಲಿ, ಪೋಲಾರ್ ಮಾಲಿಕ್ಯೂಲಲ್ಲಿ ಈ ಚಾರ್ಜಿನ ಸ್ಟ್ರೆಂತು ಆ್ಯಕ್ಚುಲಿ ಯಾವಾಗಲೂ ಕೂಡ ಇಟ್ ವಿಲ್ ಬಿ ಲೆಸ್ ದ್ಯಾನ್ ಆಲ್ವೇಸ್ ದಿಸ್ ಡೆಲ್ಟಾ ಪಾಸಿಟಿವ್ ಟು ಡೆಲ್ಟಾ ನೆಗೆಟಿವ್ ಏನೋ ಚಾರ್ಜಿನ ಸ್ಟ್ರೆಂತು ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1.602 into 10 to the power of minus 19 coulomb. This is the one electronic charge. ಆ ಚಾರ್ಜ್ನ ಮ್ಯಾಗ್ನಿಟ್ಯೂಡ್ಗಿಂತನೂ ಕೂಡ ಯಾವಾಗಲೂ ಕೂಡ ಈ ಏನು ಡೆಲ್ಟಾ ಪಾಸಿಟಿವ್ ಮತ್ತು ಡೆಲ್ಟಾ ನೆಗೆಟಿವ್ ಅಂತ ಏನು ಬರಿತೀವಿ ಅದು ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ಈ ಚಾರ್ಜಿನ ಸ್ಟ್ರೆಂತು ಆ ಚಾರ್ಜಿನ ಸ್ಟ್ರೆಂತ್ ಮ್ಯಾಗ್ನಿಟ್ಯೂಡ್ ಏನಿದೆ ಅದಕ್ಕಿಂತನೂ ಕೂಡ ಕಡಿಮೆ ಇರುತ್ತೆ. ನೋಡಿ, ಒಂದು ಇಂಡ್ಯೂಸ್ ಆಲ್ರೆಡಿ ಪರ್ಮನೆಂಟ್ ಡೈಪೋಲು, ಇದನ್ನು ಒಂದು ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂದರೆ ಒಂದು ಕಡೆ ಪಾಸಿಟಿವ್, ಇದ್ರ ಸುತ್ತ ನೆಗೆಟಿವ್, ಅದ್ರ ಸುತ್ತ ನೆಗೆಟಿವ್, ಒಂದು ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರುವಂಥ ಒಂದು ಮಾಲಿಕ್ಯೂಲು, ಆಟಮ್ ಅಥವಾ ಎನಿ ಪಾರ್ಟಿಕಲ್ ಜೊತೆಗೆ ಇದು ಕಾಂಟ್ಯಾಕ್ಟ್ಗೆ ಬಂದಾಗ ದಿಸ್ ಇಂಡ್ಯೂಸಸ್ polarity in it. This one induces polarity in this non-polar particle ಅಥವಾ non-polar atom molecule. ಸೊ ಇದರಿಂದ ಏನಾಗುತ್ತೆ, ಆ ಕಡೆ ಇರೋದು ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಇದರೊಳಗೆ ಏನು ಬರುತ್ತೆ ಮತ್ತು ಪುನಃ ಪಾಸಿಟಿವ್ ನೆಗೆಟಿವ್ ಬರುತ್ತೆ. ಸೊ ದೇರ್ ವಿಲ್ ಬಿ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿಸ್ ಪರ್ಮನೆಂಟ್ polar particle and the induced polar particle of a non-polar molecule. ಸೊ ಒಂದು ಆಲ್ರೆಡಿ ಪರ್ಮನೆಂಟ್ ಡೈಪೋಲ್ ಇರುವಂತಹ ಪಾರ್ಟಿಕಲ್ನ ತಗೊಂಡು ನಾವು ನಾನ್ ಪೋಲಾರ್ ಪಾರ್ಟಿಕಲ್ಸ್ ಜೊತೆಗೆ ಕಾಂಟ್ಯಾಕ್ಟ್ಸ್ ಅಥವಾ ಅವೆರಡು ಇಂಟ್ರಾಕ್ಷನ್ ಆಗೋಕ್ಕೆ ಬಂದಾಗ ಇದರಲ್ಲಿರ್ತಕ್ಕಂಥ ಒಂದರಲ್ಲಿರುವಂತಹ ಪೊಲಾರಿಟಿ ನೇಚರ್ ಏನಾಗುತ್ತೆ, ಇನ್ನೊಂದು ನಾನ್ ಪೋಲಾರ್ ಅಂದರೆ ಏನು, ಎಲ್ಲಿ ಚಾರ್ಜ್ ಒಂದು ಕಡೆ ಪಾಸಿಟಿವ್ ಮತ್ತು ಒಂದು ಕಡೆ ನೆಗೆಟಿವ್ ಡಿಸ್ಟರ್ಬ್ ಇರೋದಿಲ್ವೋ ಅಲ್ಲೂ ಕೂಡ ಡಿಸ್ಟರ್ಬ್ ಆಗಿ ಅಲ್ಲಿ ಅದರಲ್ಲಿ ಆ ನಾನ್ ಪೋಲಾರ್ ಮಾಲಿಕ್ಯುಲಲ್ಲಿ ಏನಾಗುತ್ತೆ, ಒಂದು ಕಡೆ ಪಾಸಿಟಿವ್ ಎಂಡ್ ಬರುತ್ತೆ, ಒಂದು ಕಡೆ ನೆಗೆಟಿವ್ ಎಂಡ್ ಬರುತ್ತೆ. ಸೊ ಈ ರೀತಿ ಎರಡು ಪೋಲಾರಿಟಿ ಆದಾಗ ದೇರ್ ವಿಲ್
occurs a force of attraction that we call it as dipole-induced dipole forces. In this case also, the interactive energy is proportional to 1 over r power 6, 1 over r power 6, where r is the distance between the interacting particles. ಯಾವ ಪಾರ್ಟಿಕಲ್ಗಳು ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಗೆ ಬರುತ್ತೋ ಅವೆರಡು ಪಾರ್ಟಿಕಲ್ ಮಧ್ಯೆ ಇರೋ ಡಿಸ್ಟೆನ್ಸ್ಗೆ ನಾವು ಆರ್ ಅಂತ ಹೇಳ್ತೀವಿ. ಮತ್ತು ಈ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್ ಯಾತ್ರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂತಂದರೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ಡೈಪೋಲ್ ಮೂಮೆಂಟ್ ಪ್ರೆಸೆಂಟ್ ಇನ್ ದ ಪರ್ಮನೆಂಟ್ polar molecule. This depends on magnitude of dipole moment of a permanent polar molecule. ಅಥವಾ yes, magnitude of dipole moment of a permanent polar molecule ಅಥವಾ polar molecule you can say. And the second one is polarizability of non-polar molecule. ಅಂದರೆ ನೋಡಿ ಇಲ್ಲಿ ಪೋಲರೈಸಬಿಲಿಟಿ ಅಂತಂದರೆ ಯಾವ ನಾನ್ ಪೋಲಾರ್ ಮಾಲಿಕ್ಯೂಲು ಈಸಿಯಾಗಿ ಪಾಸಿಟಿವ್ ಎಂಡು ಮತ್ತು ನೆಗೆಟಿವ್ ಎಂಡು ಆಗೋದಕ್ಕೆ ಸಾಧ್ಯ ಇರುತ್ತೆ. ಆ ಒಂದು ಪಾಸಿಟಿವ್ ಎಂಡು ಮತ್ತು ನೆಗೆಟಿವ್ ಫಾರಮ್ ಆಗೋದನ್ನು ನಾವು ಕಾಲ್ ಇಟ್ ಆಸ್ ಅ ಪೋಲರೈಸಬಿಲಿಟಿ. ಯಾವುದೇ ಒಂದು ಮಾಲಿಕ್ಯೂಲ್ ಇರ್ಬೋದು ಅಥವಾ ಆಟಮಲ್ಲಿ ಒಂದು ಕಡೆ ಪಾಸಿಟಿವ್ ಎಂಡು ಮತ್ತು ಒಂದು ಕಡೆ ನೆಗೆಟಿವ್ ಎಂಡು ಈಸಿಯಾಗಿ ಆಗೋದು ಸಾಧ್ಯ ಇತ್ತು ಅಂದರೆ then also this forces of attraction will be more. Next one is hydrogen bond. So hydrogen bond is the attractive force between hydrogen attached to an electronegative atom of one molecule and electronegative atom of a different molecule. ನೋಡಿ ಇಲ್ಲಿ ಹೇಳ್ತಾ ಇದೆ ಹೈಡ್ರೋಜನ್ ಬಾಂಡ್ ಅಂದರೆ ಏನಪ್ಪ, ದಿಸ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಡೈಪೋಲ್ ಇಂಟ್ರಾಕ್ಷನ್. ಆ್ಯಕ್ಚುಲಿ ದಿಸ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಡೈಪೋಲ್ ಇಂಟ್ರಾಕ್ಷನ್, ಬಟ್ ದ ಅಟ್ರಾಕ್ಟಿವ್ ಫೋರ್ಸ್ ಸ್ಟ್ರೆಂತ್ ಇನ್ ಹೈಡ್ರೋಜನ್ ಬಾಂಡ್ ಈಸ್ ಮೋರ್ ಕಂಪೇರ್ ಟು ದ ಡೈಪೋಲ್ ಇಂಟ್ರಾಕ್ಷನ್. ಡೈಪೋಲ್ ಇಂಟ್ರಾಕ್ಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ಹೈಡ್ರೋಜನ್ ಬಾಂಡಿನ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಈ ಹೈಡ್ರೋಜನ್ ಬಾಂಡ್ ಎಲ್ಲಿರುತ್ತೆ ಅಂತ ಅಂದರೆ, ಯಾವಾಗ ಹೈಡ್ರೋಜನ್ ಆಟಮ್ಮು ಹೆಚ್ಚು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರ್ತಕ್ಕಂತಹ ಆಟಮ್ ಜೊತೆಗೆ ಅದು ಬಾಂಡ್ ಆಗಿ ಒಂದು ಮಾಲಿಕ್ಯೂಲ್ ಆದಮೇಲೆ, ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಹೈಡ್ರೋಜನ್ ಈಸ್ ಬಾಂಡೆಡ್ ಟು more electronegative atom, for example in case of water H2O, so this will be having like this, and in case of HCl, hydrogen and chlorine, this is also a more electronegative. Oxygen is more electronegative compared to the hydrogen, or in case of hydrogen fluoride, or in case of ammonia NH3, nitrogen, hydrogen, and like this, which are having the lone pair of electrons. ಇದರ ಮೇಲೆಲ್ಲ ಏನಾಗಿರ್ತದೆ, lone pair electrons ಇರುತ್ತೆ. lone pair electrons ಅಂದ್ರೇನು, valence electrons which are not involved in the bond formation. ಬಾಂಡ್ ಫಾರ್ಮೇಷನಲ್ಲಿ ಅದು ಇನ್ವಾಲ್ವ್ ಆಗಿರೋದಿಲ್ಲ, ಆದರೆ ವೇಲೆನ್ಸ್ ಆರ್ಬಿಟಲಲ್ಲಿ ಇರುತ್ತವೆ ಆ ಎಲೆಕ್ಟ್ರಾನ್ಗಳು. ಸೊ ಅಂತಹ ಎಲೆಕ್ಟ್ರಾನ್ಸ್ ವಿ ಕಾಲ್ ಇಟ್ ಆಸ್ ವಾಟ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸಿ ಫಾರ್ ದಿಸ್ ಟೈಪ್ ನೈಟ್ರೋಜನ್, ಆಕ್ಸಿಜನ್, chlorine and fluorine, which are more electronegative elements present in the periodic table. The highest electronegativity is for the fluorine atom. ನಮಗೆ ಗೊತ್ತು periodic table ಅಲ್ಲಿ ಇರ್ತಕ್ಕಂತಹ electronegative elements ಅಲ್ಲಿ fluorine is the highest electronegative element whose electronegativity value is 4. Okay, so ಇಂತಹ ಎಲಿಮೆಂಟ್ ಜೊತೆಗೆ ಹೈಡ್ರೋಜನ್ ಬಾಂಡ್ ಫಾರಮ್ ಆದಾಗ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ತುಂಬ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ ಹೈಡ್ರೋಜನಿನ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಲೆಸ್ ಕಂಪೇರ್ ಟು ದ ಆಕ್ಸಿಜನ್ ಆರ್ ಕ್ಲೋರಿನ್ ಆರ್ ದ ಫ್ಲೋರಿನ್ ಆರ್ ನೈಟ್ರೋಜನ್.
ಆಕ್ಸಿಜನ್ನು, ಕ್ಲೋರಿನು, ಫ್ಲೂರಿನು ಅಥವಾ ನೈಟ್ರೋಜನ್ಗೆ ಕಂಪೇರ್ ಮಾಡಿಕೊಂಡಾಗ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಹೈಡ್ರೋಜನ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಇದರಲ್ಲಿ ಹೈಡ್ರೋಜನ್ಗೆ ಸ್ವಲ್ಪ ಪಾಸಿಟಿವ್ ಬರುತ್ತೆ, ಆಕ್ಸಿಜನ್ಗೆ ಸ್ವಲ್ಪ ನೆಗೆಟಿವ್, ಡೆಲ್ಟಾ ಪಾಸಿಟಿವ್ ಆ್ಯಂಡ್ ಡೆಲ್ಟಾ ನೆಗೆಟಿವ್. ಅಂದರೆ ಆ ಮಾಲಿಕ್ಯೂಲಲ್ಲಿ ಏನಾಗಿರುತ್ತೆ, ಒಂದು ಪೊಲಾರಿಟಿ ಡೆವಲಪ್ ಆಗಿರುತ್ತೆ. ಅಂದರೆ ಡೈಪೋಲ್ಸ್, ಒಂದು ಕಡೆ ಪಾಸಿಟಿವ್ ಎಂಡು ಮತ್ತು ಒಂದು ಕಡೆ ನೆಗೆಟಿವ್ ಎಂಡು ಫಾರಮ್ ಆಗುತ್ತೆ. ಸೊ ಈ ರೀತಿ ಪಾಸಿಟಿವ್ ಎಂಡು ಮತ್ತು ನೆಗೆಟಿವ್ ಎಂಡು ಫಾರಮ್ ಆದಂತಹ ಮಾಲಿಕ್ಯೂಲಲ್ಲಿ ಅದು ಎಂಥ ಪಾಸಿಟಿವ್ ಎಂಡು ನೆಗೆಟಿವ್ ಎಂಡ್ ಆಗಿರಬೇಕು, ಪಾಸಿಟಿವ್ ಎಂಡ್ ಆಗಿರುವಂಥ ಮಾಲಿಕ್ಯೂಲು ಇಲ್ಲಿ ಹೈಡ್ರೋಜನ್ನೇ ಏನಾಗಿರಬೇಕು, ಬಾಂಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೈಡ್ರೋಜನಲ್ಲಿ ಇನ್ಯಾವುದೋ ಇದ್ರೂ ಕೂಡ ಇಲ್ಲಿ ಪಾಸಿಟಿವ್ ಆಗಬಹುದು, ಆದರೆ ಹೈಡ್ರೋಜನ್ ಬಾಂಡ್ ಅಂತ ಅಂದಾಗ ದ ಹೈಡ್ರೋಜನ್ ಶುಡ್ ಬಿ ಬಾಂಡೆಡ್ ಟು ದ ಎಲೆಕ್ಟ್ರೋನೆಗೆಟಿವ್ ಆಟಮ್. ದೇರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್ ಪಾಸಿಟಿವ್ ಎಂಡ್ ಆ್ಯಂಡ್ ನೆಗೆಟಿವ್ ಎಂಡ್. ಇಂತಹ ಮಾಲಿಕ್ಯೂಲ್ಗಳು when they come in contact, what happens here, this will be is positive and this will be negative, this will be positive and this hydrogen, this is positive hydrogen and this will be negative. So this attraction, this positive and negative and this ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಈ ರೀತಿ ಇಲ್ಲೂ ಬರ್ತಾ ಇರುತ್ತೆ ಹೀಗೆ. ಸೊ ದಿಸ್ ಟೈಪ್ ಆಫ್ ಇಂಟ್ರಾಕ್ಷನ್ ವಿ ಕಾಲ್ ಇಟ್ ಆಸ್ ವಾಟ್, ಹೈಡ್ರೋಜನ್ ಬಾಂಡ್. ಸೊ ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಹೈಡ್ರೋಜನ್ ಅಟ್ಯಾಚ್ ಟು ಎನ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇಲ್ಲಿ ನೋಡಿ, ಹೈಡ್ರೋಜನ್ ಏನಕ್ಕೆ ಅಟ್ಯಾಚ್ ಆಗಿದೆ, ಒಂದು ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಆಲ್ರೆಡಿ ಇದು ಬಾಂಡ್ ಆಗಿ ಹೋಗಿಬಿಟ್ಟಿದೆ. ಈ ಹೈಡ್ರೋಜನ್ಗೂ ಮತ್ತು ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಫ್ ಎ ಡಿಫರೆಂಟ್ ಮಾಲಿಕ್ಯೂಲ್, ಇನ್ನೊಂದು ಮಾಲಿಕ್ಯೂಲಿನ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇಲ್ಲಿ ಆಕ್ಸಿಜನ್, ದಿಸ್ ಇಸ್ ಆಲ್ಸೋ ಎಲೆಕ್ಟ್ರೋನೆಗೆಟಿವ್ ಆಟಮ್, ಬಟ್ ಇದು ಒಂದು ಸೆಪರೇಟ್ ಮಾಲಿಕ್ಯೂಲು, ಇದೊಂದು ಸೆಪರೇಟ್ ಮಾಲಿಕ್ಯೂಲು. ಸೊ ಈ ಥರದ ಇಂಟ್ರಾಕ್ಷನನ್ನು ನಾವೇನಂತ ಕರಿತೀವಿ ಅಂತಂದರೆ ಹೈಡ್ರೋಜನ್ ಬಾಂಡಿಂಗ್. ಸಿ ಹೈಡ್ರೋಜನ್ ಬಾಂಡಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸಿ ಈ ಹೈಡ್ರೋಜನ್ ಬಾಂಡ್ ಏನಾದರೂ ಇರ್ದಲೇ ಹೋಗಿದ್ದಿದ್ರೆ ನಮಗೆ ಇವತ್ತು ವಾಟರ್ H2O is not will be in the liquid form. This is in the liquid form because of this hydrogen bonding. Otherwise this hydrogen bonding, ಈಗ ವಾಟರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ ಅಂದಿದ್ರೆ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿಕಮ್ ಎ ಗ್ಯಾಸ್ ಲೈಕ್ H2S, ಹೈಡ್ರೋಜನ್ ಸಲ್ಫೈಡ್ ಥರ H2O ಕೂಡ ಏನಾಗಿರುತ್ತಪ್ಪ ಅಂದರೆ ಗೇಷಿಯಸ್ ಫಾರಮಲ್ಲಿ ಇರ್ತಾ ಇತ್ತು, ಅದು ಲಿಕ್ವಿಡ್ ಫಾರಮಲ್ಲಿ ಇರೋದಿಲ್ಲ. ಆದ್ದರಿಂದ ಹೈಡ್ರೋಜನ್ ಬಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ದಿಸ್ ಹೈಡ್ರೋಜನ್ ಬಾಂಡಿಂಗ್ ಎನರ್ಜಿ, hydrogen bonding energy varies from 10 to 100 kilojoules. ಸೊ ಈ ಹೈಡ್ರೋಜನ್ ಬಾಂಡಿನ ಎನರ್ಜಿ ಏನಾಗುತ್ತಪ್ಪ, 10 ಇಂದ 100 kilojoules per mole. ಇಷ್ಟು ಎನರ್ಜಿ ಇದರಲ್ಲಿ ಇರುತ್ತೆ, ಯಾವುದರಲ್ಲಿ, ಹೈಡ್ರೋಜನ್ ಬಾಂಡಿಂಗಲ್ಲಿ. ಬಟ್ this is weak, even this is also weak compared to the ionic bond or the covalent bond. Okay, next one is thermal energy. See, thermal energy is nothing but the energy present in the substance because of the movement of the particle. Thermal energy andrena, the energy present in the molecules or between the particles of a substance due to the motion of the particles or movement of the particle. And this thermal energy is always proportional to absolute temperature. Absolute temperature. Thermal energy is proportional to absolute temperature, and the particles which are in movement because of this thermal energy, that's why this is also called as thermal motion. What? Movement of particles due to thermal energy is called thermal motion.
ನೋಡಿ, thermal energy is due to the movement of the particles and this thermal energy is directly proportional to absolute temperature. ಅಂದ್ರೇನು, ಟೆಂಪರೇಚರ್ನ ಜಾಸ್ತಿ ಮಾಡ್ತಾ ಇದ್ರೆ ಥರ್ಮಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಥರ್ಮಲ್ ಎನರ್ಜಿ ಅಂದ್ರೇನು, ದ ಥರ್ಮಲ್ ಎನರ್ಜಿ ಇಸ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಬಿಕಾಸ್ ಆಫ್ ದ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್. ಅಂದ್ರೇನು, ಪಾರ್ಟಿಕಲ್ಸು ಮೂಮೆಂಟಲ್ಲಿ ಇರೋದ್ರಿಂದ ಬರೋವಂಥ ಎನರ್ಜಿನ ನಾವೇನಂತ ಹೇಳ್ತೀವಿ, ಥರ್ಮಲ್ ಎನರ್ಜಿ. ಪಾರ್ಟಿಕಲ್ಸ್ಗೆ ಚಲನೆ ಇರುತ್ತಲ್ಲ, ಆ ಚಲನೆಯಿಂದಾಗಿ ಬರೋ ಎನರ್ಜಿನ ನಾವೇನಂತ ಕರಿತೀವಿ ಅಂದರೆ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಆ್ಯಂಡ್ ದಿಸ್ ಥರ್ಮಲ್ ಎನರ್ಜಿ ಯಾವಾಗಲೂ ಕೂಡ ಟೆಂಪರೇಚರ್ ಜಾಸ್ತಿ ಆದರೆ ಥರ್ಮಲ್ ಎನರ್ಜಿನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಥರ್ಮಲ್ ಎನರ್ಜಿಯಿಂದ ಬರೋವಂಥ ಮೂಮೆಂಟನ್ನು ವಿ ಕಾಲ್ ಇಟ್ ಆಸ್ ಥರ್ಮಲ್ ಮೋಷನ್. ಥರ್ಮಲ್ ಎನರ್ಜಿ ಜಾಸ್ತಿಯಾಗಿ ಪಾರ್ಟಿಕಲ್ಸ್ ಹೆಚ್ಚು ಮೂವ್ ಆಗೋದನ್ನು ವಿ ಕಾಲ್ ಇಟ್ ಆಸ್ ವಾಟ್, ಥರ್ಮಲ್ ಮೋಷನ್. ಓಕೆ, and always see that intermolecular forces holds the particles together. ನಾವೇನು ಸ್ಟಡಿ ಮಾಡೋದ್ವಲ್ಲ ಇಲ್ಲಿವರೆಗೂ, ಲಂಡನ್ ಫೋರ್ಸಸ್ ಅಥವಾ ಡಿಸ್ಪರ್ಷನ್ ಫೋರ್ಸಸ್, ಡೈಪೋಲ್ ಇಂಟ್ರಾಕ್ಷನ್, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟ್ರಾಕ್ಷನ್ ಆ್ಯಂಡ್ ಹೈಡ್ರೋಜನ್ ಬಾಂಡಿಂಗ್, ಅವೆಲ್ಲವೂ ಏನು, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಅದೆಲ್ಲ ಏನು ಮಾಡುತ್ತೆ, ಪಾರ್ಟಿಕಲ್ಸ್ನ ಒಂದಕ್ಕೊಂದಕ್ಕೆ ಹತ್ತಿರಕ್ಕೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. whereas this thermal energy will makes the particles to be apart. ಪಾರ್ಟಿಕಲ್ಸ್ ಒಂದರಿಂದ ಒಂದು ದೂರ ಆಗೋದಕ್ಕೆ ಕಾರಣ ಆಗುತ್ತೆ. ಯಾವುದು, ಥರ್ಮಲ್ ಎನರ್ಜಿ. ಸಿ, ಬ್ಯಾಲೆನ್ಸ್ ಬಿಟ್ವೀನ್ ದಿಸ್ will decides actually the states of, so balance between this intermolecular force and thermal energy. Intermolecular force and thermal energy. How these two, the balance between these two things will decide the states of matter. So you know that solids, liquids and gases. Solid form, liquid form ಮತ್ತೆ gaseous form. ನೋಡಿ, ಇಂಟರ್ಮಾಲಿಕ್ಯುಲಾರ್ ಫೋರ್ಸಸ್ಗೆ ಬಂದರೆ, ಇಂಟರ್ಮಾಲಿಕ್ಯುಲಾರ್ ಫೋರ್ಸಸ್ಗೆ ಬಂದರೆ, intermolecular forces will be predominant from gas to liquid, liquid to solid. ಏನಾಗುತ್ತೆ, gaseous ಸ್ಟೇಟ್ಗಿಂತ ಲಿಕ್ವಿಡ್ ಸ್ಟೇಟಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇರುತ್ತೆ. ಲಿಕ್ವಿಡ್ಗೆ ಕಂಪೇರ್ ಮಾಡಿಕೊಂಡಾಗ ಸಾಲಿಡಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇನ್ನೂ ಜಾಸ್ತಿ ಇರುತ್ತೆ. ನಮಗೆ ಗೊತ್ತು, ಸಾಲಿಡ್ಸ್, ಈಗ ಚಾಕ್ ಪೀಸ್ ಪಾರ್ಟಿಕಲ್ಸ್, ದೇ ಆರ್ ವೆರಿ ವೆರಿ ನಿಯರ್ ಟು ಈಚ್ ಅದರ್. ಸೊ ವೆನ್ ಯು ಕಮ್ ಟು ಎ ಗ್ಲಾಸ್ ಆಫ್ ವಾಟರ್, ದೇರ್ ಪಾರ್ಟಿಕಲ್ಸ್ ಆರ್ ನಾಟ್ ಸೋ ನಿಯರ್ ಕಂಪೇರ್ ಟು ದಿಸ್ ಸಾಲಿಡ್ಸ್. ಸಾಲಿಡ್ಗೆ ಕಂಪೇರ್ ಮಾಡಿದ್ರೆ ಲಿಕ್ವಿಡಲ್ಲಿ ಪಾರ್ಟಿಕಲ್ಸ್ ತುಂಬ ದೂರ ಇರುತ್ತೆ. ಸೊ ಲಿಕ್ವಿಡ್ಗೆ ಕಂಪೇರ್ ಮಾಡಿಕೊಂಡಾಗ ಗೇಷಿಯಸ್ ಸ್ಟೇಟ್ ಅಂದರೆ ಅನಿಲ ಫಾರಮಲ್ಲಿ ಇದ್ದಾಗ ಯಾವುದೇ ವಸ್ತು ಮಾಲಿಕ್ಯೂಲ್ಗಳು ಇನ್ನೂ ದೂರ ದೂರ ಇರುತ್ತೆ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ವಿಲ್ ಪ್ರಿಡಾಮಿನೇಟೆಡ್ ಫ್ರಮ್ gases to liquid, liquid to the solids. Whereas when you go for the thermal energy, this will increases from solid to liquid, liquid to gaseous. ಯಾಕೆ ಅಂದರೆ ಥರ್ಮಲ್ ಎನರ್ಜಿ ಸಾಲಿಡ್ಸಲ್ಲಿ ಏನಾಗಿರುತ್ತೆ, ಪಾರ್ಟಿಕಲ್ಸ್ ತುಂಬ ಹತ್ತಿರ ಇರುತ್ತೆ. ಅಲ್ಲಿ ಮೂಮೆಂಟ್ ಆಫ್ ದ ಪಾರ್ಟಿಕಲ್ ಒಂದು ಪಾರ್ಟಿಕಲ್ಸ್ ಮೂವ್ ಆಗೋವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿಕೊಂಡಾಗ, ಲಿಕ್ವಿಡಲ್ಲಿ ಇರುವಂಥ ಪಾರ್ಟಿಕಲ್ಗೆ ಕಂಪೇರ್ ಮಾಡಿಕೊಂಡಾಗ. ಸೊ ಲಿಕ್ವಿಡ್ಗೆ ಕಂಪೇರ್ ಮಾಡಿದಾಗ ಗೇಷಿಯಸ್ ಸಬ್ಸ್ಟೆನ್ಸಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ತುಂಬ ಕಡಿಮೆ ಇರುತ್ತೆ, ಬಟ್ ಥರ್ಮಲ್ ಎನರ್ಜಿ ಜಾಸ್ತಿ ಇರುತ್ತೆ. ದೇರ್ಫೋರ್ ವೆನ್ ಯು ಗೋ ಫ್ರಮ್ ದ ಡಿಫರೆಂಟ್ ಸ್ಟೇಟ್, from solid to the liquid, liquid to the gaseous substance, the intermolecular forces will increases from gases to the liquid, liquid to the solids. Intermolecular force ಅನಿಲದಕ್ಕಿಂತ ದ್ರವ ರೂಪದ ಸಬ್ಸ್ಟೆನ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ದ್ರವ ರೂಪದಕ್ಕಿಂತ ಏನಾಗಿರುತ್ತೆ, ಘನ ರೂಪದ ಸಬ್ಸ್ಟೆನ್ಸ್ ಅಲ್ಲಿ ಇನ್ನೂ ಹೆಚ್ಚಾಗಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ. ಆ್ಯಂಡ್ ಥರ್ಮಲ್ ಎನರ್ಜಿ ಹೋದಾಗ ಗ್ಯಾಸಲ್ಲಿ ಅತಿ ಹೆಚ್ಚು ಥರ್ಮಲ್ ಎನರ್ಜಿ ಇರುತ್ತೆ, ಅದಕ್ಕಿಂತ ಕಡಿಮೆ ಲಿಕ್ವಿಡಲ್ಲಿರುತ್ತೆ. ಲಿಕ್ವಿಡ್ ಸಬ್ಸ್ಟೆನ್ಸ್ಗಿಂತನೂ ಕೂಡ ಸಾಲಿಡ್ಸಲ್ಲಿ ಅಥವಾ ಘನರೂಪದ ವಸ್ತುಗಳಲ್ಲಿ ಥರ್ಮಲ್ ಎನರ್ಜಿ ತುಂಬ ಕಡಿಮೆ ಇರುತ್ತೆ. ಓಕೆ, ಸಿ ಬಿಕಾಸ್ ಆಫ್ ದಿಸ್ ಥರ್ಮಲ್ ಎನರ್ಜಿ ಇಸ್ ವೆರಿ ವೆರಿ ಲೆಸ್ ಕಂಪೇರ್ ಟು ದ solids and liquids. When you compare to the gases, these two substances are not easily compressible.
ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇರುತ್ತೆ ಲಿಕ್ವಿಡ್ಸ್ ಮತ್ತು ಸಾಲಿಡ್ಸಲ್ಲಿ. ಬಟ್ ಗ್ಯಾಸಸ್ಸಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ತುಂಬ ಕಡಿಮೆ ಇರುತ್ತೆ. ಅದರಿಂದ ಗ್ಯಾಸಸ್ ಕ್ಯಾನ್ ಬಿ ಈಸಿಲಿ ಕಂಪ್ರೆಸಿಬಲ್ whereas solids and liquids are not compressible. In addition to this intermolecular forces ಅಲ್ಲಿ force of attraction ಜೊತೆಗೆ when the molecules will come together, ಸೊ ಮಾಲಿಕ್ಯೂಲ್ಸ್ ಒಂದು ಅಥವಾ ಆಟಮ್ಸ್ ಹತ್ತತ್ರ ಬಂದಾಗ ಏನಾಗಿರುತ್ತೆ, ಒಂದು ಕಡೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಇರುತ್ತೆ. ಒಂದು ಕಡೆ ನೆಗೆಟಿವ್ ಮತ್ತು ಒಂದು ಕಡೆ ಪಾಸಿಟಿವ್ ಇರುತ್ತೆ. ಎರಡು ಪಾರ್ಟಿಕಲ್ಸ್ ಇದ್ದಾಗ ಅಪ್ ಟು ಸಮ್ ಡಿಸ್ಟೆನ್ಸ್ ದೇ ವಿಲ್ ಹ್ಯಾವ್ ಸಮ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾಸಿಟಿವ್ ಎಂಡ್ ಆ್ಯಂಡ್ ನೆಗೆಟಿವ್ ಎಂಡ್. ಆದರೆ ತುಂಬ ಹತ್ತಿರಕ್ಕೆ ಬಂದಾಗ ಆ ನೆಗೆಟಿವ್ಗೂ ರಿಪಲ್ಷನ್ ಆಗುತ್ತೆ, ಪಾಸಿಟಿವ್ಗೂ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಪಾಸಿಟಿವ್ ನೆಗೆಟಿವಿಂದ ಅಟ್ರಾಕ್ಷನು ಇರುತ್ತೆ, ನೆಗೆಟಿವ್ ಪಾಸಿಟಿವಿಂದ ಅಟ್ರಾಕ್ಷನು ಇರುತ್ತೆ. ಬಟ್ ಸ್ಟಿಲ್ ವೆನ್ ದೆ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇರ್ ವಿಲ್ ಬಿ ರಿಪಲ್ಷನ್. Intermolecular forces will also be operating. That is also one more reason why these liquids and solids are not compressible. Because of this, when they will come to very close, ನೋಡಿ ಡಿಸ್ಟೆನ್ಸ್ ತುಂಬ ಕಡಿಮೆ ಆದಾಗ ಅಟ್ರಾಕ್ಷನ್ ಜಾಸ್ತಿ ಅಂತ ಅನ್ಕೋತೀವಿ. ಆದರೆ ತುಂಬ ಹತ್ತಿರದಲ್ಲಿ ಬಂದಾಗ ಇನ್ ಅಡಿಷನ್ ಟು ದ ಅಟ್ರಾಕ್ಷನ್ ದೇರ್ ವಿಲ್ ಬಿ ಅ ರಿಪಲ್ಷನ್ ಬಿಟ್ವೀನ್ ದ ಸೇಮ್ ಟೈಪ್ ಆಫ್ ಚಾರ್ಜಸ್. ನೆಗೆಟಿವ್ ಚಾರ್ಜ್ಗೆ ರಿಪಲ್ಷನ್ ಆಗುತ್ತೆ ಮತ್ತು ಪಾಸಿಟಿವ್ ಚಾರ್ಜ್ಗೆ ರಿಪಲ್ಷನ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ನಾನ್ ಕಂಪ್ರೆಸಿಬಲ್. ಓಕೆ, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ London forces, dipole-dipole interaction, dipole-induced dipole interaction, hydrogen bonding and thermal energy, and the balance between the intermolecular force and thermal energy which decides the three different states of matter. So question will be asked on what are London forces or what are dispersion forces and what is hydrogen bonding. Like that for 1 mark questions will be asked on these topics.